ಅದು ಹೆಂಗೆ ಅಂದರೆ ಒಬ್ಬ ನಿರ್ಮಾಪಕರಿಗೆ ಈ ಕ್ಯಾರವಾನ್ ಹೋದರೆ ಅರ್ಧ ದುಡ್ಡು ಬೀಳಿಸ್ಬಿಡ್ತದೆ. ದೊಡ್ಡ ಸ್ಟಾರ್ ಹೋದಾಗ ಸುತ್ತ ಒಂದಷ್ಟು ಬೇಕಾಗುತ್ತಲ್ಲ, ಅದೆಲ್ಲದನ್ನೂ ಈ ಕ್ಯಾರವನ್ನು ಸಿಂಪಲ್ ಆಗಿ ಇದು ನಿರ್ಮಾಪಕರ ಸ್ನೇಹಿ ಕ್ಯಾರವನ್ನು ಅದು ಮಾಡಲಿಲ್ಲ. ಅವರು ಅಲ್ಲೇ ಕಾರ್ ತೊಗೊಂಡ್ರೆ ಇಲ್ಲಿ ತರಿಸಿದ್ರು ಕಾರ್ನ. ಸೊ ಅವರಿಗಿಲ್ಲ, ನಾನು ಕನ್ನಡದವನು, ಅಲ್ಲಿ KA ಅಂತ ಇರಬೇಕು. ಅವ್ರು ನನಗೆ ಹೇಳಿದ್ದದು, KA ಅಂತ ಇರ್ಬೇಕು ಜನ. ಅದು ಮಹಾರಾಷ್ಟ್ರ ಅಂತನೋ ತೆಲಂಗಾಣ ಅಂತನೋ ಇರಬಾರ್ದು. ಸೊ ನೆಕ್ಸ್ಟ್ ಇತ್ತೀಚೆಗೆ ಎಲ್ಲೋ ಒಂದು ಯಾರೋ ಒಬ್ರು ಪೋಸ್ಟ್ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಒಂದು ಪೋಸ್ಟ್ ಕಾಣಿಸ್ತು. ಅದೇನು ಅಂತಂದರೆ ಸುದೀಪ್ ಸರ್ ಬಗ್ಗೆ. ಅಂದರೆ ಇವಾಗ ಸಿನಿಮಾ ಇಂಡಸ್ಟ್ರಿ ಜಾಸ್ತಿ ಪ್ರಾಫಿಟ್ ಮಾಡ್ತಾ ಇಲ್ಲ, ಹಾಗೆ ಹಿಂಗೆ. ಸೊ ನೆಕ್ಸ್ಟ್ ಸಿನಿಮಾಗಳಿಗೆ ಸುದೀಪ್ ಸರು ಪ್ರಾಫಿಟ್ ಬಂದ ಮೇಲೆ ರೆಮ್ಯುನರೇಷನ್ ತಗೋತಾರೆ, ಅಲ್ಲಿವರೆಗೂ ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಪೋಸ್ಟ್ ಒಂದು ನೋಡ್ದಂಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಯಾರವನು ಇದು ಹಾಕಿದ್ದು? ಅದು ಯಾರೋ ಒಬ್ರು ಹಾಕಿದ್ರು. ಅಲ್ಲ, ಇವನು ಯಾರಿಗಾದ್ರೂ ಅಪ್ಪ ಅಮ್ಮ ಆಗಿರ್ಬೇಕಲ್ಲ, ಯಾರಿಗಾದ್ರೂ ದೇವರಾಗಿರ್ಬೇಕಲ್ಲ. ಇಂಥವ್ರು ಹಿಂಗೆ ಮಾಡಬೇಕು ಅಂತ ತಿಳಿ ಹೇಳಬೇಕು, ಅಥವಾ ಇದನ್ನೇ ಮಾಡಲಿ ಅಂತ ನಿರ್ಧಾರ ಮಾಡಬೇಕು ಅಂದರೆ ಅವನು ದೇವರಾಗಿರ್ಬೇಕು, ಅಥವಾ ಅವನು ಚಿತ್ರರಂಗದಲ್ಲಿ ಒಬ್ಬ ಹಿರಿಯ ಸಾಧಕ ಆಗಿರಬೇಕು, ಅವ್ರಿಗಿಂತ ದೊಡ್ಡವನ ಮನುಷ್ಯ ಆಗಿರಬೇಕು, ಅಥವಾ ಅಭಿಮಾನಿಯಾಗಿ ಅವನ ಅಭಿಪ್ರಾಯ ಹೇಳಬೇಕು. ಇವನು ಯಾರೂ ಅಲ್ಲ. ಇದು ಮತ್ತೆಗೆ ಮುಖ ಇಲ್ಲದ ಒಂದಷ್ಟು ಹೆಸರಿಲ್ಲದ ಒಂದಷ್ಟು ಜನ. ಓಕೆ, ಈಗ ಅವರು ಪೇಮೆಂಟ್ ತೊಗೊಳ್ದಲ್ಲೇ ಎಷ್ಟು ಸಿನಿಮಾ ಮಾಡಿಲ್ಲ ಗೊತ್ತಾ ಇವ್ರಿಗೆ? ಸಂಭಾವನೆ ಬೇಡ ನನಗೆ, ನನ್ನ ಶೇರಲ್ಲೇ ಬರ್ತೀನಿ, ನಾನು ಗೆದ್ದ ಮೇಲೆ ಬರ್ತೀನಿ ಅಂತ ಎಷ್ಟು ಸಿನಿಮಾಗೆ ಮಾಡಿಲ್ಲ. ಎಷ್ಟು ಸಿನಿಮಾ ಕಿಚ್ಚ ಸುದೀಪ್ ಅವರ ಶೂಟಿಂಗಲ್ಲಿ ನಿಂತೋಗ್ಬೇಕು ಅಂತ ಬಂದಾಗ ಆ ಸಿನಿಮಾಗಳಿಗೆ ಪ್ರೊಡ್ಯೂಸರಿಗೆ ಕೈ ಹಿಡಿದು ನೀನು ಸಿನಿಮಾ ಕಂಪ್ಲೀಟ್ ಮಾಡು ಅಂತ ಹೇಳಿಲ್ಲ. ಎಷ್ಟು ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ದಿನ ಲೇಟಾಗಿ ಸಿನಿಮಾ ರಿಲೀಸೇ ಆಗೋದಿಲ್ಲ ಅಂದಾಗ ಸಿನಿಮಾ ರಿಲೀಸ್ ಮಾಡಿಸಿಲ್ಲ ತನ್ನ ಕೈಯಿಂದ ದುಡ್ಡು ಕೊಟ್ಟು. ಎಷ್ಟು ಜನ ಡೈರೆಕ್ಟರ್ಗಳಿಗೆ ಕಾರ್ ಕೊಡ್ತಿಲ್ಲ, ಕೆಲಸ ಮಾಡ್ತಿಲ್ಲ, ಅವ್ರಿಗೆ ಸಹಾಯ ಮಾಡಲಿಲ್ಲ. ಎಷ್ಟೋ ಸಿನಿಮಾಗಳಲ್ಲಿ ಸಂಭಾವನೆ ರಹಿತ ಕೆಲಸ ಮಾಡಿದ್ದಾರೆ. ಇಲ್ಲ, ಈ ಸಿನಿಮಾ ನಾನು ಹಿಂಗೆ ಮಾಡಬೇಕು, ಸರಿ ಇತ್ತು, ಸಿನಿಮಾ ಗೆದ್ದ ಮೇಲೆ ತೊಗೊಳ್ತೀನಿ ಅಂತೇಳಿ. ಅದೇನು ಇವನು ಯಾರೋ ಅವ್ರಿಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ಅವ್ರು ಆಲ್ರೆಡಿ ಅದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಒಂದೊಂದು ಸಿನಿಮಾಗೆ ಒಂದೊಂದು ಥರ ಬಿಸ್ನೆಸ್ಸು ಸೆಟ್ ಆಗುತ್ತೆ. ಈ ಕೆಲವು ಸಿನಿಮಾಗಳಿಗೆ ನನಗೆ ಇಷ್ಟು ದುಡ್ಡು ಕೊಟ್ಬಿಡಿ, ಯಾವುದೇ ಹೀರೋಗಾಗಲಿ, ಅದಾಗಿ ಅಂತಲ್ಲ, ಯಾರಿಗೆ ಆದ್ರೂ ಇಷ್ಟನ್ನು ಮಾಡಿ, ನೀವು ಆಫ್ಟರ್ ವರ್ಡ್ಸ್ ಇಷ್ಟನ್ನು ಮಾಡಿ ಅಂತ ಕೆಲವಕ್ಕೆ ಬಿಸ್ನೆಸ್ ಸೆಟ್ ಆಗುತ್ತೆ. ಕೆಲವ್ಗೆ ಇಲ್ಲಪ್ಪ, ನೀಟ್ ಇಷ್ಟು ದುಡ್ಡು ಕೊಟ್ಬಿಡು, ನಾನು ಇಷ್ಟು ಸಿನಿಮಾ ಮಾಡ್ತೀನಿ, ನನ್ನ ಕೆಲಸ ಇಷ್ಟು ಮಾಡಿಕೊಡ್ತೀನಿ ಅಂತ ಇರುತ್ತೆ. ಇದು ಸಂಭಾವನೆ ಮತ್ತು ಭಾವನೆ ಎರಡೂ ಅವ್ರವರಿಗೆ ಬಿಟ್ಟಿದ್ದು. ಆಮೇಲೆ ನೀವು ಕಿಚ್ಚ ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ ನಿರ್ಮಾಪಕರ ಹಿತಾಸಕ್ತಿಯನ್ನು ಹೆಂಗೆ ಕಾಪಾಡ್ಕೋಬೇಕು ಅಂತ. ಯಾರನ್ನೂ ಅವ್ರು ಕೈಯೇ ಬಿಟ್ಟಿಲ್ಲ ಇದುವರೆಗೂ. ತಮಿಳ್ನಾಡಿಗೆ ಹೋಗಲಿ, ಕರ್ನಾಟಕ ಇರಲಿ, ತೆಲುಗು ಇರಲಿ, ಹಿಂದಿ ಇರಲಿ, ತಾನು ಮೋಸ ಹೋಗಿ ತಾನು ದುಡ್ಡು ಕಳ್ಕೊಂಡು ಮೋಸ ಹೋಗಿ ಅನ್ನೋದಕ್ಕಿಂತ ಇವ್ರು ಹಣ ಕೊಡಲ್ಲ ಅಂತ ಗೊತ್ತಿದ್ರು ಆಯಿತು, ಬೇಡಪ್ಪ ಹಣ ಕೊಡಬೇಡಿ, ಸಿನಿಮಾ ಕಂಪ್ಲೀಟ್ ಆದರೆ ಸಾಕು ಅಂತ ಸಿನಿಮಾನ ಪ್ರೀತಿ ತೋರಿಸಿ ಬಂದಿದ್ದಾರೆ ವಿನಃ ಯಾರ ಮೇಲೂ ದೌರ್ಜನ್ಯ ಮಾಡಿಲ್ಲವಲ್ಲ. ಅದು ಮಾಡೋ ವ್ಯಕ್ತಿ ಅಲ್ಲ. ನಾನು ಹೇಳೋದು, ಬುದ್ಧಿ ಇಲ್ಲದವ್ರಿಗೆ ಹೇಳಪ್ಪ ಬುದ್ಧಿವಾದನ. ನೀನು ಇದನ್ನು ಹೇಳೋ ಮುಖಾಂತರ ನಿನಗೆ ಬುದ್ಧಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಇತ್ತೀಚೆಗೆ ಒಂದು ವಿಡಿಯೋ ತುಂಬ ಬರುತ್ತೆ ಸರ್, ಒಂದು ಕ್ಯಾರವಾನ್ದು, ಒಂದು 7 ಕೋಟಿ 8 ಕೋಟಿ ಕ್ಯಾರವಾನ್ ಇದೆ, ಆದಷ್ಟು ಬೇಗ ಬರುತ್ತೆ, ಅಲ್ಲೆಲ್ಲ ಒಂದು ಕಡೆ ರೆಡಿ ಆಗ್ತಾ ಇದೆ, ಫುಲ್ ಬ್ಲ್ಯಾಕ್ ಹಣ ಗೊತ್ತಿಲ್ಲ ಎಷ್ಟು ಅಂತ ಕೇಳಲಿಲ್ಲ ಅವ್ರಿಗೆ. ಯಾಕಂದ್ರೆ ಯೂಶಲಿ ನಮ್ಮ ನಡುವೆ ಕೆಲವು ವಿಷಯಗಳು ಬರಲ್ಲ. ಅದಕ್ಕೆ ಅವರು ಇಷ್ಟು ಕೋಟಿ ಆಯ್ತು ಮಗನೆ ಅಂತೆಲ್ಲ ಹೇಳಲ್ಲ. ಯಾವುದನ್ನು ದುಡ್ಡಿನ ಮೇಲೆ ಅವರು ಕೋಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಅದೇನೋ ಆಗಿದೆ, ಸಂಪೂರ್ಣವಾಗಿ ಆಗಿದೆ. ಇವರು ಒಂದು 2-3 ಸಲ ಹೋಗಿ ಇದೇ ಥರ ಪ್ರಿಸೈಸ್ಡ್ ಆಗಿ ಕ್ಲಾರಿಟಿಯಿಂದ ಹೀಗೆ ಇರಬೇಕು ಅಂತೇಳಿ ಆ ಕ್ಯಾರವನ್ನು ಡಿಸೈನ್ ಮಾಡಿಸಿದ್ದಾರೆ. ಅಂದರೆ ಒಂದು ಸಿನಿಮಾ ಶೂಟ್ಗೆ ಹೋದಾಗ ಅದು ಹೆಂಗೆ ಅಂದರೆ ಒಬ್ಬ ನಿರ್ಮಾಪಕರಿಗೆ ಈ ಕ್ಯಾರವಾನ್ ಹೋದರೆ ಅರ್ಧ ದುಡ್ಡು ಬೀಳಿಸ್ಬಿಡ್ತದೆ, ಅದರಲ್ಲೆಲ್ಲ ನಡೀತದೆ. ಅಂದರೆ ಒಬ್ಬ ಸೂಪರ್ ಸ್ಟಾರ್ ಹೋದರೆ, ಒಬ್ಬ ದೊಡ್ಡ ಸ್ಟಾರ್ ಹೋದಾಗ ಸುತ್ತ ಒಂದಷ್ಟು ಬೇಕಾಗುತ್ತಲ್ಲ, ಅದೆಲ್ಲದನ್ನೂ ಈ ಕ್ಯಾರವನ್ನು ಸಿಂಪಲ್ ಆಗಿ ಇದು ನಿರ್ಮಾಪಕರ ಸ್ನೇಹಿ ಕ್ಯಾರವನ್ನು. ಅದು ರಿಜಿಸ್ಟ್ರೇಷನ್ ಒಂದು ಅವ್ರದ್ದು ಪದ್ಧತಿ. ಈಗ ಮೊನ್ನೆ ಮಗಳಿಗೊಂದು ಕಾರ್ ಕೊಡ್ಸಿದ್ರು, ಪ್ರಿಯಕ್ಕಂಗೆ ಒಂದು ಕಾರ್ ಕೊಡ್ಸಿದ್ರು. ಅವ್ರು ಆರಾಮಾಗಿ ಹೈದರಾಬಾದಲ್ಲಿ ಕಾರ್ ತಗೊಂಡು ತೆಲುಗು ರಿಜಿಸ್ಟ್ರೇಷನ್ ಅಥವಾ ಇನ್ನೆಲ್ಲ ಮಾಡಿ ಏನೋ ಮಾಡ್ಬೋದಾಗಿತ್ತು. ಹಂಗೆ ಮಾಡಲಿಲ್ಲ ಅವರು. ಅಲ್ಲೇ ಕಾರ್ ತೊಗೊಂಡ್ರೆ ಇಲ್ಲಿ ತರಿಸಿದ್ರು ಕಾರ್ನ. ನಾನು ಕನ್ನಡಿಗ, ಕನ್ನಡದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ನನ್ನ ಕಾರು ನನ್ನ ಮಗಳಿಗೆ ಕೊಡೋದು, ನನ್ನ ಹೆಂಡತಿ ಕೊಡೋದು ಕನ್ನಡದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಅದು ಎಕ್ಸ್ಟ್ರಾ ಖರ್ಚಾದರೂ ಪರವಾಗಿಲ್ಲ ತರೋದು. ರಿಜಿಸ್ಟ್ರೇಷನ್ ಆದಮೇಲೆ ಅವ್ರು ಓಡಿಸ್ಬೇಕು ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಅದೇ ಥರ ನನಗೆ ಯಾವುದೋ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಆಗಿದ್ರಲ್ಲಿ ಈಸಿ ಆಗಿರೋದು. ಅದೇನೋ ಟ್ಯಾಕ್ಸ್ ಎಲ್ಲ ನನಗೆ ಅದರದ್ದು ಸಂಪೂರ್ಣ ಗೊತ್ತಿಲ್ಲ, ಗೊತ್ತಿರೋಷ್ಟು ಹೇಳ್ತೀನಿ. ಟ್ಯಾಕ್ಸ್ ಏನೋ ವೇರಿ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಅಲ್ಲಿ ಬಾಡಿದು ಇಲ್ಲಿ ಚಾರ್ಜಿ ಚೆಕ್ ಮಾಡ್ತಾರೆ, ಇಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಟ್ಯಾಕ್ಸ್ ಬರುತ್ತೆ, ಗಾಡಿಲಿಂದ ತರಬೇಕು. ಇನ್ಶೂರೆನ್ಸ್ಗಳೇನೋ ಕರ್ನಾಟಕ ಇನ್ಶೂರೆನ್ಸ್ ಬೇರೆ, ಅಲ್ಲಿ ಇನ್ಶೂರೆನ್ಸ್ ಬೇರೆ, ಈ ಥರದ್ದು ಏನೋ ರೂಲ್ ಇದೆ. ಈ 3 ಕಾರುಗಳಿಗೂ ಅವ್ರಿಗೆ ಹಂಗೆ ಆಯಿತು. ಸೊ ಅವ್ರಿಗೆ ಇಲ್ಲ, ನಾನು ಕನ್ನಡದವನು, ಅಲ್ಲಿ KA ಅಂತ ಇರಬೇಕು. ಅವ್ರು ನನಗೆ ಹೇಳಿದ್ದು, KA ಅಂತ ಇರ್ಬೇಕು ಜನ. ಅದು ಮಹಾರಾಷ್ಟ್ರ ಅಂತನೋ ತೆಲಂಗಾಣ ಅಂತನೋ ಇರಬಾರ್ದು. ನನ್ನ ಕುಟುಂಬದವ್ರು ಹೊರಡ ಗಾಡಿ
ಕರ್ನಾಟಕ ರಿಜಿಸ್ಟ್ರೇಷನ್ ಇರಬೇಕು ಅನ್ನೋ ಕಾರಣಕ್ಕೆ ಅದು ಬರೋದು ಲೇಟ್ ಆಗ್ತಾಯಿಲ್ಲ. ಇಲ್ಲಾಂದರೆ ಬಿಲ್ಲಾರಂಗ ಭಾಷೆ ಶೂಟಿಂಗ್ ಅದು ಬರಬೇಕಾಗಿತ್ತು. ಓಕೆ. ಆ ಇನ್ಶೂರೆನ್ಸು, ಚಾರ್ಸಿ ಮತ್ತು ಈ ಟ್ಯಾಕ್ಸ್ ವಿಚಾರಗಳು ನಡೀತಾ ಇದೆ. ಸದ್ಯದಲ್ಲೇ ಕರ್ನಾಟಕಕ್ಕೆ ಬರುತ್ತೆ, ಅದೊಂದು ಜಾತ್ರೆ ಆಗುತ್ತೆ, ನನಗೆ ಚೆನ್ನಾಗಿ ಗೊತ್ತು. ಪಕ್ಕ. ಬಿಲ್ಲಾರಂಗ ಭಾಷೆ ಹೆಂಗ್ ನಡೀತದೆ ಸರ್? ಶೂಟಿಂಗ್ ಕೆಲವೊಂದಷ್ಟು ಜನ ಸಿನಿಮಾನೇ ನಿಂತೋಯ್ತು, ಅದು ಹಾಗೆ ಹಿಂಗೆ ಅಂತೆಲ್ಲ ಒಂದಷ್ಟು ಜನ ಹೇಳ್ತಾ ಇದ್ರು. ಸೊ ಫೈನಲಿ ಹೆಂಗಿದೆ, ಎಲ್ಲಿ ಬರ್ತಾ ಇದೆ ಅಂತ? ಅದೇ ಹಿಂಗಂದ್ರೆ ಕುರುಡ್ರಿಗೆ ಗರುಡ ಕೊಟ್ಟರು ಒಂದೇ, ಆನೆ ಕೊಟ್ಟರು ಒಂದೇ. ಅವ್ರು ಮುಟ್ಟು ನೋಡ್ಬಿಟ್ಟು ಏನು ಅನ್ನಿಸ್ತಾ ಇದೆ ಅದನ್ನೇ ಹೇಳೋದು. ತುಂಬ ಚೆನ್ನಾಗಿ ಸೆಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಟೆಕ್ನಿಕಲಿ ಸಖತ್ತಾಗಿ ಬರ್ತಾ ಇದೆ ಸಿನಿಮಾ. ಇವತ್ತು ಈಗ ನಾನು ಶೂಟಿಂಗ್ ಹೋಗಿಲ್ಲ ಇವತ್ತು, ಬೇರೆ ಈಗ ನಿಮ್ಮ ಇಂಟರ್ವ್ಯೂ ಬಂದರೆ ಬೇರೆ ಕೆಲಸ ಇತ್ತು. ಶೂಟಿಂಗ್ ನಡೀತಾ ಇದೆ, ಅವರೇ ಶೂಟ್ ಮಾಡ್ತೀವಿ ಇವತ್ತು, ಅವ್ರದ್ದೇ ಪೋರ್ಷನ್ ಶೂಟಿಂಗ್ ನಡೀತಾ ಇದೆ. ಈಗ ಬಿಗ್ ಬಾಸ್ ರಂಗ ಶೂಟಿಂಗ್ ನಡೀತಾ ಇದೆ. ಓಕೆ, ಅಂದರೆ ಓಕೆ, ಗೊತ್ತಾಯ್ತು. ಈಗ ನಾವು ಬಿಗ್ ಬಾಸ್ ಸುದೀಪ್ ಸರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ, ಸೆಪ್ಟೆಂಬರ್. ಹಾಂ. ಸೊ ಈ ಸರಿ ಪಬ್ಲಿಕ್ ಅವ್ರಿಗೂ ಒಂದಷ್ಟು ಆಫರ್ ಮಾಡಿದ್ರು, ಇನ್ನೊಂದಷ್ಟು ಜನ ವೀಡಿಯೋ ಮಾಡ್ಕೋತಿದ್ದಾರೆ. ಅಯ್ಯೋ ನನಗೆ ರಿಜೆಕ್ಟ್ ಆಯಿತು ಅಂತ ಇಮೇಲ್ ಬಂದಿದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಜನ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಒಂದಷ್ಟು ರೀತಿಯ ರೀಲ್ಸ್ಗಳು ಮಾಡಿ ನಾನು ಹೋಗಲೇಬೇಕು ಅಂತ ಒಂದಷ್ಟು ಜನ ಕೂತಿದ್ದಾರೆ. ಈ ಸರಿ ಬಿಗ್ ಬಾಸ್ ಹೆಂಗಿರುತ್ತೆ ಸರ್, ಒಂದು ಎಕ್ಸ್ಪೆಕ್ಟೇಷನ್? ಅಲ್ಲ, ನನಗೆ ಬಿಗ್ ಬಾಸ್ ಮಾಹಿತಿ ಈ ನಮ್ಮ ಕ್ಯಾಂಪ್ ಸಿಂಡಿಕೇಟ್ ಏನಿದೆ ಅಂದರೆ, ಇನ್ಕ್ಲೂಡಿಂಗ್ ಸರ್ ಸೇರಿದಂತೆ, ಅವ್ರನ್ನೂ ಸೇರಿದಂತೆ, ಈ ಸ್ಟೇಜ್ಗೆ ಬರುತ್ತಲ್ಲ ಗ್ರ್ಯಾಂಡ್ ಪ್ರೀಮಿಯರ್ ಅಂತಾರಲ್ಲ, ಅದು ಬರೋ ತನಕ ಅದ್ರ ಮಾಹಿತಿ ನಾವು ಕೇಳಲ್ಲ. ಯಾಕೆ ಅಂದರೆ ಭಯಂಕರ ತಲೆನೋವು. 2 ಮಿನಿಸ್ಟರ್ ಆಫೀಸಿಂದ ನನಗೂ ಫೋನ್ ಬಂದಿದೆ, ಬೇರೆ ಬೇರೆ ಕಚೇರಿಗಳಿಂದ ಫೋನ್ ಬರುತ್ತೆ. ಹಣಕಾಸಿನ ಆಫರ್ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ. ನಮ್ಮದು ನಾನು ಹೋದ ವರ್ಷ ಸ್ಟೇಟಸ್ ಹಾಕ್ಬಿಟ್ಟಿದ್ದೆ, ಬರೆದು ಬಿಟ್ಟಿದ್ದೆ ಎಲ್ಲ ಕಡೆ, ನನಗೂ ಈ ಬಿಗ್ ಬಾಸ್ ಹಾಕಿಗೂ ಸಂಬಂಧ ಇಲ್ಲ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬಿಡಿ ಅಂತ. ಈ ವರ್ಷ ನಮ್ದು ಅದೇ ಕೊಟ್ಟು ಸಾರೇ ಹೋಗಲ್ಲ, ಅದಕ್ಕೆ ತಲೆ ಇಡಲ್ಲ. ಅವ್ರು ಸುತ್ತಮುತ್ತ ಇರೋರು ಇರಲಿ, ಯಾರು ತಲೆನೇ ಇಡಲ್ಲ. ಆದರೆ ತಿಳಿದಿರೋ ಮಾಹಿತಿ ಏನಂದರೆ, ಸಾಮಾನ್ಯ ವರ್ಗದ ಜನ 50%, ಇನ್ನು 50% ಇವ್ರಿರ್ತಾರೆ, 20 ಜನ ಇದರಲ್ಲಿ ಅಂಥೇಳಿ. ಮತ್ತು ಅದೇನೋ ಅಗ್ನಿ ಪರೀಕ್ಷೆ ಅನ್ನೋದೊಂದೇನೋ ಒಂದು ಹೊಸ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಬಿಗ್ ಬಾಸ್ ಯಾವಾಗಲೂ ಅದೊಂಥರ ತುಂಬ ಚರ್ಚೆಗೆ ಒಳಪಡುವ, ಒಂಥರ ಕಳೆಗಟ್ಟುವ ಒಂದು ಶೋ ಅದು. ಈ ಸಲನೂ ಏನೋ ಒಂದು ವಿಶೇಷವಾದ, ಅವರೇ ಒಂದು 10 ಜನ ಈ ಕಡೆ 10 ಜನ ಆ ಕಡೆ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಸಾರ್ವಜನಿಕರಿಗೂ ಸಾಮಾನ್ಯರಿಗೂ ಎಲ್ರಿಗೂ ಒಂದು ಆಸೆ ಇರುತ್ತಲ್ವ. ಈಗ ಅವರು ಹಠ ಮಾಡ್ತಾರೆ, ಅದಕ್ಕೆ ಪ್ರಯತ್ನಗಳು ಮಾಡ್ತಾರೆ, ಏನು ತಪ್ಪಿಲ್ಲ, ಏನೇನೋ ಮಾಡ್ತಾರೆ. ಅದು ಆ ಶೋ ಒಳಗಡೆ ಕಾಣಿಸ್ಕೊಳ್ಳೋಕ್ಕೆ ಒಂದು ಪ್ರಚಾರ ಸಿಗುತ್ತೆ, ಮತ್ತು ಅವ್ರ ಲೈಫಲ್ಲಿ ಏನೋ ಸಾಧನೆಗಳಿಗೆ ಒಂದು ವೇದಿಕೆ ಆಗುತ್ತೆ. ಅದು ಒಂದು ಇಟ್ಸ್ ಎ ಬ್ಯೂಟಿಫುಲ್ ಸ್ಟೇಜ್, ಅದು ತುಂಬ ಒಳ್ಳೆ ಸ್ಟೇಜ್ ಅದು. ನಾನು ಒಂದಷ್ಟು ದಿನ 90+ ಡೇಟ್ಸ್ ಇದ್ದವರಲ್ಲಿ ನಡೀತಾ ಇರ್ತದೆ ಎಲ್ಲದು. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.